ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಕನ್ನಡ ಬಿಗ್ ಬಾಸ್ ಸೀಸನ್ 11 ಹಲವಾರು ವಿಷಯಗಳಿಗೆ ಬಹಳ ಕುತೂಹಲವನ್ನ ಮೂಡಿಸಿದಂತ ಸೀಸನ್ ಆಗಿತ್ತು. ಅಲ್ಲದೆ ಕಿಚ್ಚ ಸುದೀಪ್ ರವರು ಇದೇ ತಮ್ಮ ಕೊನೆಯ ಬಿಗ್ ಬಾಸ್ ನಿರೂಪಣೆ ಅಂತನೂ ಕೂಡ ಹೇಳಿ ಬಹಿರಂಗವಾಗಿ ಸ್ಪಷ್ಟನೆಯನ್ನ ಕೊಟ್ರು. ಇದಾದ ನಂತರ ಫಿನಾಲೆಗೆ 1 ವಾರ ಇರುವಂತೆ ಈಗಾಗಲೇ ಫಿನಾಲೆ 25, 26ರಂದು ನಡೆಯೋದು ಕನ್ಫರ್ಮ್ ಆಗಿದೆ. ಅದಕ್ಕೆ ಮುನ್ನ ವಾರ 2 ಎಲಿಮಿನೇಷನ್‌ನ ನಡೆಸ್ತಾರೆ ಬಿಗ್ ಬಾಸ್ ತಂಡ. ಅದರಲ್ಲಿ ಮೊದಲನೆಯದಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂತಹ ಫಿನಾಲೆಯಿಂದ ಹೊರಬಿದ್ದಂತಹ ಕಂಟೆಸ್ಟೆಂಟ್ ಗೌತಮಿ ಜಾಧವ್ ರವರು ಶನಿವಾರ ಹೊರಗಡೆ ಬಂದಿರ್ತಾರೆ. ಹಾಗೆ ಭಾನುವಾರ ಧನರಾಜ್ ಆಚಾರ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರ್ತಾರೆ. ಇಬ್ಬರು ಕೂಡ ಅವರದೇ ರಂಗದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ಅಭಿಮಾನಿಗಳನ್ನು ಕೂಡ ಹೊಂದಿರುವಂತಹ ನಟರಾಗಿರ್ತಾರೆ. ಇತ್ತ ಗೌತಮಿ ಜಾಧವ್ ರವರು ಮತ್ತೆ ಧನರಾಜ್ ಆಚಾರ್ ಅವರು ಇಬ್ರು ಕೂಡ ಹೊರಗಡೆ ಬಂದಿರ್ತಾರೆ. ಹಾಗೆ ಹನುಮಂತೂರವರು ಫಿನಾಲೆಗೆ ಆಯ್ಕೆಯಾಗಿದ್ದು ಅವರಿಗೆ ಒಂದು ಸ್ಪೆಷಲ್ ಏನು ಪವರ್ ಅನ್ನ ಕೊಟ್ಟಿರ್ತಾರೆ. ಅವರು ಆಯ್ಕೆ ಮಾಡುವಂತಹ ಕಂಟೆಸ್ಟೆಂಟ್ ಡೈರೆಕ್ಟ್ ಆಗಿ ಫಿನಾಲೆಗೆ ನಾಮಿನೇಟ್ ಆಗ್ತಾರೆ, ಫಿನಾಲೆಗೆ ಹೋಗ್ತಾರೆ ಅಂತ. ಅದರ ಪೈಕಿ ಅವರು ತ್ರಿವಿಕ್ರಮ್ ಅವರು ಮತ್ತೆ ಮೋಕ್ಷಿತಾ ಅವರನ್ನ ಆಯ್ಕೆ ಮಾಡಿರ್ತಾರೆ. ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವರನ್ನ ಅವರೊಟ್ಟಿಗೆ ಫಿನಾಲೆಗೆ ಆಯ್ಕೆ ಮಾಡಿರ್ತಾರೆ. ಇನ್ನುಳಿದಂತೆ ಮಂಜು ಹಾಗೂ ಭವ್ಯ ಮತ್ತು ಇನ್ನೊಬ್ಬ ಕಂಟೆಸ್ಟೆಂಟ್ ಅಂದ್ರೆ ಅದು ರಜತ್. ಇವರು 3 ಜನ ಕೂಡ ಫಿನಾಲೆಯ ಮೊದಲ ದಿನ ಏನಿರುತ್ತೆ ಆ ದಿನ ಹೊರಗಡೆ ಬರುವಂತಹ 3 ಜನದಲ್ಲಿ ಯಾರು ಅನ್ನೋದನ್ನ ನೋಡ್ಬೇಕಾಗತ್ತೆ. ಈ ದಿನ ನೀವು ಥಂಬ್ನೇಲ್‌ನಲ್ಲಿ ನೋಡಿದಂತೆ ನಾವು ಮಾತನಾಡೋದಕ್ಕೆ ಹೊರಟಿರುವಂತದ್ದು ಬಿಗ್ ಬಾಸ್ ನಿಂದ ಹೊರಗಡೆ ಬಂದಂತಹ ಗೌತಮಿ ಜಾಧವ್ ಮತ್ತು ಧನರಾಜ್ ಆಚಾರ್ ಅವರು ಪಡೆದುಕೊಂಡಂತಹ ಸಂಭಾವನೆಯ ಬಗ್ಗೆ. ಹೌದು, ಅವರಿಗೆ ಇಂತಿಷ್ಟೇ ರೆಮ್ಯುನರೇಷನ್ ಅನ್ನೋದನ್ನ ಬಿಗ್ ಬಾಸ್ ತಂಡ ನಿಗದಿ ಮಾಡಿರುತ್ತೆ. ಮನೆಗೆ ಹೋಗೋದಕ್ಕೆ ಮುಂಚೆನೆ ಅವರು ಏನವರು ಎಂಪ್ಲಾಯಿ ಆಗಿದ್ರೆ ಒಂದು ಸೀರಿಯಲ್ ಅಲ್ಲಿ ನಟಿಸ್ತಿದ್ರೆ ಅವರು ಹೊರಗಡೆ ಇದ್ದಾಗ ಎಷ್ಟು ದುಡಿತಾರೋ ಅದರದ ಆಧಾರದ ಮೇಲೆ ಅವರ ಸ್ಟಾರ್ಡಮ್ ನ ಆಧಾರದ ಮೇಲೆ ಅವರಿಗೆ ಒಂದು ರೆಮ್ಯುನರೇಷನ್ ನ ಫಿಕ್ಸ್ ಮಾಡ್ತಾರೆ. ಈ ಹಂತದಲ್ಲಿ ಅತಿ ಹೆಚ್ಚು ರೆಮ್ಯುನರೇಷನ್ ನ ಪಡ್ಕೊಂಡಂತಹ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ ಅಂದ್ರೆ ಅದು ಗೌತಮಿ ಜಾಧವ್. 20 ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಪೈಕಿ ಈ ಸೀಸನ್ ನ 20 ಜನ ಕಂಟೆಸ್ಟೆಂಟ್ ಗಳ ಪೈಕಿ ಗೌತಮಿ ಜಾಧವ್ಗೆ ಅತಿ ಹೆಚ್ಚು ರೆಮ್ಯುನರೇಷನ್ ನ ಕೊಡಲಾಗ್ತಿತ್ತು ಅನ್ನೋ ವಿಷಯ ಇದೀಗ ಹೊರಗಡೆ ಬಿದ್ದಿದೆ. ಅವ್ರಿಗೆ ಬರೋಬ್ಬರಿ 1 ವಾರಕ್ಕೆ ಅವರ ಸೀರಿಯಲ್ ಆಗಿರ್ಬೋದು, ಅವರಿಗಿದ್ದಂತಹ ಅಭಿಮಾನಿಗಳು ಸ್ಟಾರ್ಡಮ್‌ಗೆ ಅವ್ರಿಗೆ ಕೊಡ್ತಿದ್ದಂತಹ ರೆಮ್ಯುನರೇಷನ್ 1 ವಾರಕ್ಕೆ 1 ಲಕ್ಷ ರೂಪಾಯಿಗಳಾಗಿತ್ತು. ಹಾಗೆ ಇವರು 15 ವಾರಗಳ ಕಾಲ ಮನೆಯೊಳಗಡೆ ಇದ್ದಂತ ಕಾರಣ ಇವರಿಗೆ ಸಿಕ್ಕಂತಹ ರೆಮ್ಯುನರೇಷನ್ 15 ಲಕ್ಷ ಆಗಿರುತ್ತೆ. ಬರೀ ರೆಮ್ಯುನರೇಷನ್ ಮಾತ್ರ ಅಲ್ಲ, ಇವರಿಗೆ ಗಿಫ್ಟ್‌ಗಳು ಕೂಡ ಸಿಕ್ಕಿರುತ್ತೆ. ಅಂದ್ರೆ ಗಿಫ್ಟ್ ವೋಚರ್ ಆಗಿರ್ಬೋದು ಅಥವಾ ಪ್ರೈಸ್ ಮನಿ ಅಂತ ಸಿಕ್ಕಿರುತ್ತೆ. ಇದನ್ನ ಕೊಟ್ಟವರು ಏನು ಈ ಒಂದು ಬಿಗ್ ಬಾಸ್‌ಗೆ ಸ್ಪಾನ್ಸರ್ ಆಗಿರ್ತಾರಲ್ಲ ಅಡ್ವರ್ಟೈಸಿಂಗ್ ಕಂಪನೀಸ್‌ಗಳು, ಅವರು ಈ ಒಂದು ಸ್ಪಾನ್ಸರ್ ಅನ್ನಾಗಿರ್ಬೋದು ಅಥವಾ ಗಿಫ್ಟ್ ವೋಚರ್‌ನಾಗಿರ್ಬೋದು ಅಥವಾ ಒಂದು ಪ್ರೈಸ್ ಮನಿಯನ್ನ ಕೊಟ್ಟಿರುತ್ತೆ. ಅದು 1.5 ಲಕ್ಷ ಒಂದು ಪ್ರೈಸ್ ಮನಿ ಆಗಿರುತ್ತೆ. ಮತ್ತೆ 50,000 ಮೊಬೈಲ್ ಕಂಪನಿಯವರು ಇವರಿಗೆ ವೋಚರ್ ಅನ್ನ ಕೊಟ್ಟಿರ್ತಾರೆ. ಒಟ್ಟಾರೆಯಾಗಿ 17 ಲಕ್ಷ ರೂಪಾಯಿಗಳನ್ನ ಇವರು ಬಿಗ್ ಬಾಸ್ ಆಟದಲ್ಲಿ 15 ವಾರಗಳ ಬಿಗ್ ಬಾಸ್ ಮನೆಯಲ್ಲಿ ಇದ್ಕೊಂಡು ಸಂಪಾದನೆ ಮಾಡದಂತಹ ಹಣ ಆಗಿರುತ್ತೆ. ಇದು ಪೂರ್ತಿ ಹಣನೂ ಅವ್ರ ಕೈಗೆ ಸೇರೋದಿಲ್ಲ. ಇದರಲ್ಲಿ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅನ್ನೋದಿರುತ್ತೆ, ಅದು ಕಟ್ ಆಗಿ ಉಳಿದಂತಹ ಮೊತ್ತ ಅವ್ರ ಕೈ ಸೇರುತ್ತೆ. ಹಾಗಾದ್ರೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ನಿಮಗೆ ಗೊತ್ತಿರೋ ಹಾಗೆ 35% ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಕಟ್ ಆಗಿ ಬರೋಬ್ಬರಿ ಅವ್ರಿಗೆ 12ರಿಂದ 13 ಲಕ್ಷ ಅವ್ರ ಕೈಗೆ ಸಿಗಬಹುದು. ಇದು ಗೌತಮಿ ಜಾಧವ್ ರವರು ಅಥವಾ ಬಿಗ್ ಬಾಸ್ ಮನೆಯಲ್ಲೇ 20 ಕಂಟೆಸ್ಟೆಂಟ್ ಗಳಲ್ಲಿ ಇವರೇ ಅತಿ ಹೆಚ್ಚಾಗಿ ಪಡ್ಕೊಂಡಂತಹ ರೆಮ್ಯುನರೇಷನ್ ಆಗಿರುತ್ತೆ. ಏನು ಗೆಲ್ಲುವ ವಿನ್ನರ್ ಅನ್ನ ಅಥವಾ ರನ್ನರ್ ಅಪ್ ಅನ್ನ ಬಿಟ್ರೆ ಇವರು ಅತಿ ದೊಡ್ಡ ಅಮೌಂಟ್ ಅನ್ನ ಗೆದ್ದಂತಹ ವಿನ್ನರ್ ಆಗಿರ್ತಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅತಿ ಕಡಿಮೆ ಸಂಭಾವನೆಯನ್ನ ಪಡಿತಿದ್ದಂತಹ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಅದು ಭಾನುವಾರ ಎಲಿಮಿನೇಟ್ ಆದಂತಹ ಧನರಾಜ್ ಆಚಾರ್ ರವರು. ಯಾಕೆ ಅವರಿಗೆ ಕಡಿಮೆ ರೆಮ್ಯುನರೇಷನ್ ನ ಅಥವಾ ಸಂಭಾವನೆಯನ್ನ ಫಿಕ್ಸ್ ಮಾಡಿದ್ರು ಅಂದ್ರೆ ಅವರು ಸೋಷಿಯಲ್ ಮೀಡಿಯಾ ಫಿಗರ್ ಆಗಿದ್ದು ಅವರು ಯಾವುದೇ ಸೀರಿಯಲ್ ಆಗ್ಲಿ ಸಿನಿಮಾಗಳಲ್ಲಾಗ್ಲಿ ನಟನೆ ಮಾಡಿಲ್ಲ. ಅದು ವೆಲ್ ನೋನ್ ಫೇಸ್ ಆಗಿರಲ್ಲ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರದ್ದೇ ಆದ ಯೂಟ್ಯೂಬ್ ಚಾನೆಲ್ ಮೂಲಕ ಅವರು ರೆಕಗ್ನೈಸ್ ಆಗಿದ್ದ ಕಾರಣ ಅವರು ಏನು ಆದಾಯನ ಪಡ್ಕೊಳ್ತಾ ಇದ್ರು ಅಂದ್ರೆ ರೆಮ್ಯುನರೇಷನ್ ಪಡ್ಕೊಳ್ತಾ ಇದ್ರು ಸೋಷಿಯಲ್ ಮೀಡಿಯಾ ಮೂಲಕ, ಅದರದ ಆಧಾರದ ಮೇಲೆ ಆ ಕ್ರೈಟೀರಿಯಾ ಬೇಸ್ ಮೇಲೆ ಅವರಿಗೆ ಇಂತಿಷ್ಟು ಅಂತ ಹೇಳಿ ಸಂಭಾವನೆಯನ್ನ ಫಿಕ್ಸ್
ಫಿಕ್ಸ್ ಮಾಡಿರ್ತಾರೆ. ಆ ಸಂಭಾವನೆ ಆಧಾರದ ಮೇಲೆ ಬಿಗ್ ಬಾಸ್ ಮನೆಯ 20 ಕಂಟೆಸ್ಟೆಂಟ್ಗಳಲ್ಲಿ ಧನ್ರಾಜ್ ಆಚಾರ್ ಅವರಿಗೆ ಅತಿ ಕಡಿಮೆ ರೆಮ್ಯುನರೇಷನ್ ನ ಫಿಕ್ಸ್ ಮಾಡಲಾಗಿತ್ತು ಅಂತ ಹೇಳಿ ವರದಿ ಹೇಳುತ್ತೆ. ಹಾಗಾದ್ರೆ ಧನರಾಜ್ ಆಚಾರ್ ಅವರ ರೆಮ್ಯುನರೇಷನ್ ಎಷ್ಟಾಗಿತ್ತು ಅಂತಂದ್ರೆ ಅವರಿಗೆ ಒಂದು ವಾರಕ್ಕೆ 30,000 ರೂಪಾಯಿಗಳ ಸಂಭಾವನೆಯನ್ನ ನಿಗದಿಪಡಿಸಲಾಗಿತ್ತು. ವಾರಕ್ಕೆ 30,000. ಹಾಗೆ 15 ವಾರಗಳ ಕಾಲ ಅವರು ಮನೆಯೊಳಗೆ ಇದ್ದ ಕಾರಣ ಅವರಿಗೆ ಬಂದಂತಹ ಒಟ್ಟಾರೆ ಮೊತ್ತ 4,50,000 ರೂಪಾಯಿಗಳು. 4.5 ಲಕ್ಷ ಅವರಿಗೆ ಬಿಗ್ ಬಾಸ್ ತಂಡದಿಂದ ಅಥವಾ ಬಿಗ್ ಬಾಸ್ ಮನೆಯಿಂದ ಅವರು ಪಡ್ಕೊಂಡಂತ ಸಂಭಾವನೆ ಆಗಿರುತ್ತೆ. ಅದ್ರ ಜೊತೆಗೆ ಇವರಿಗೂ ಸಹ ಕಂಪನಿಗಳು ಪ್ರೈಸ್ ಮನಿಯನ್ನ ಕೊಟ್ಟಿರುತ್ತೆ. 2 ಲಕ್ಷದಷ್ಟು ಪ್ರೈಸ್ ಮನಿ ಸಿಕ್ಕಿದೆ. ಹಾಗೆ 50,000 ಗಿಫ್ಟ್ ವೋಚರ್ ಕೂಡ ಸಿಕ್ಕಿದೆ. ಒಟ್ಟಾರೆ ಇವರು ಪಡೆದುಕೊಂಡಂತಹ ಮೊತ್ತ 7 ಲಕ್ಷ ರೂಪಾಯಿ ಆಗಿರುತ್ತೆ. ಈ 7 ಲಕ್ಷ ರೂಪಾಯಿಗಳನ್ನ ಧನರಾಜ್ ಆಚಾರ್ ಅವರು ಟ್ಯಾಕ್ಸ್ ನ ಕಟ್ಟಿ ಪಡ್ಕೊಳ್ತಾರೆ. ಹಾಗೆ ಮತ್ತೊಂದು ವಿಷಯನ ಹೇಳ್ಬೇಕು, ಇದು ಯಾವ ನಟ ನಟಿಯರು ಕೂಡ ಇದುವರೆಗೂ ಕೂಡ ಮಾಡಿರಲ್ಲ. ಎಲ್ಲೋ 1-2 1% ಅಥವಾ 2%. ಉದಾಹರಣೆಗೆ ಪ್ರಥಮ್ ಅವರು ಅವರ ಸೀಸನ್ ನ ಗೆದ್ದ ನಂತರ ಅವರು 50 ಲಕ್ಷವನ್ನ ದೇಣಿಗೆಯಾಗಿ ಎಷ್ಟೋ ಒಂದು ಸರ್ಕಾರಿ ಶಾಲೆಗಳಿಗೆ ದಾನ ಧರ್ಮಗಳನ್ನ ಮಾಡಿದ್ರು. ಇದೀಗ ಧನರಾಜ್ ಆಚಾರ್ ಅವರು ಕೂಡ ತಾವು ಪಡೆದುಕೊಂಡಂತಹ ಒಂದು ಪ್ರೈಸ್ ಮನಿ ಮತ್ತೆ ಬಿಗ್ ಬಾಸ್ ಮನೆಯಿಂದ ಬಂದಂತಹ ರೆಮ್ಯುನರೇಷನ್ ಅನ್ನ ಅವರ ಊರಿನ ಪುತ್ತೂರಿನ ಒಂದು ಆಶ್ರಮಕ್ಕೆ, ಒಂದು ಅನಾಥಾಶ್ರಮಕ್ಕೆ ಅವರು ಅದನ್ನ ದೇಣಿಗೆಯಾಗಿ ನೀಡಿದ್ದಾರೆ. ಅಂದ್ರೆ ಅವರು ಅವರ ಮಗಳ ಹೆಸರು ಪ್ರಸಿದ್ಧಿ ಅಂತ, ಇವರು ಬಿಗ್ ಬಾಸ್ ಮನೆಯೊಳಗೆ ಬರುವಂತ ಸಂದರ್ಭದಲ್ಲಿ ಮಗಳು ಹುಟ್ಟಿರ್ತಾಳೆ. ಆ ಕಾರಣಕ್ಕೆ ಆಕೆ ಹೆಸರಿನಲ್ಲಿ ಪುತ್ತೂರಿನ ಒಂದು ಅನಾಥಾಶ್ರಮಕ್ಕೆ ಆ ದುಡ್ಡನ್ನ ಇವರು ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಮಾನವೀಯತೆ ಮೆರೆದಿದ್ದಾರೆ. ಆತನಿಗೆ ಬಂದದ್ದೇ ಕಡಿಮೆ ದುಡ್ಡು, ಆದ್ರೂ ಕೂಡ ಅದನ್ನ ಬೇರೆ ಒಂದು ಒಳ್ಳೆಯ ಕಾರ್ಯಕ್ಕೆ ಉಪಯೋಗನ ಕೊಟ್ಟಿರೋದು ಬಹಳನೇ ಖುಷಿಯಾದಂತ ವಿಷಯ. ಅಲ್ಲಿರುವಂತ ಎಷ್ಟೋ ನಟ ನಟಿಯರು ಕೂಡ ಆ ಒಂದು ಕೆಲಸನ ಮಾಡಿರಲ್ಲ. ಈ ಒಂದು ಕಾರಣಕ್ಕೆ ಧನರಾಜ್ ಆಚಾರ್ ಅವರು ಗೆದ್ದಿದ್ರೆ ಮತ್ತಷ್ಟು ಉಪಯೋಗ ಅವರ ಊರಿನ ಜನಕ್ಕೆ ಆಗ್ತಿತ್ತೇನೋ ಅನ್ನೋದು ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಧ್ರುವತಾರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.